ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ರಾಜ್ಯದಲ್ಲಿ ಪ್ರಸ್ತುತವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಾಟ ಹಾವಳಿ ಬಹಳ ಹೆಚ್ಚಾಗಿದೆ. ಭಾಳಷ್ಟು ಜನ ತಮ್ಮ ಮನೆಗಳನ್ನು ತಮ್ಮ ಗ್ರಾಮಗಳನ್ನು ಬಿಟ್ಟು ಬೇರೆಡೆಗೆ ಹೋಗ್ತಾ ಇದ್ದಾರೆ. ಅಂದರೆ ಮೈಕ್ರೋ ಫೈನಾನ್ಸಲ್ಲಿ ಏನು ಸಾಲವನ್ನು ಮಾಡಿರ್ತಾರೆ ಆ ಸಾಲವನ್ನು ಮರುಪಾವತಿ ಮಾಡೋದು ಒಂದೆರಡು ದಿನ ತಡ ಆದರೆ ಆ ಮೈಕ್ರೋ ಫೈನಾನ್ಸ್ಗಳಲ್ಲಿ ಏನು ಕೆಲಸವನ್ನು ಮಾಡ್ತಾರೆ ಆ ಸಿಬ್ಬಂದಿಗಳು ಏನು ಸಾಲ ಪಡೆದವರ ಮನೆಯ ಬಳಿ ಹೋಗಿ ಒಂದು ಗಲಾಟೆಯನ್ನು ಮಾಡ್ತಾರೆ, ಅವರ ಮಾನವನ್ನು ಹರಾಜಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಹೆದರಿ ಜನ ಯಾರು ಸಾಲವನ್ನು ಪಡೆದಿರ್ತಾರೆ ಅವರು ಮನೆಗಳನ್ನು ಊರುಗಳನ್ನು ಬಿಟ್ಟು ಬೇರೆ ಊರುಗಳಿಗೆ ಹೋಗಿ ಸೇರಿಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದ ಬಹುತೇಕ ಹಳ್ಳಿಗಳಲ್ಲಿ ಪ್ರಾರಂಭ ಆಗಿದೆ, ಸ್ಥಿತಿ ನಿರ್ಮಾಣ ಆಗಿದೆ. ಅದು ಈಗ ರೇಷ್ಮೆ ನಗರಿ ರಾಮನಗರಕ್ಕೂ ಕೂಡ ಕಾಲಿಟ್ಟಿದೆ. ರಾಮನಗರ ತಾಲೂಕಿನ ತಿಮ್ಮಯ್ಯನದೊಡ್ಡಿ ಗ್ರಾಮದ 60 ವರ್ಷದ ಯಶೋದಮ್ಮ ಎಂಬ ಮಹಿಳೆ ಮೈಕ್ರೋ ಫೈನಾನ್ಸ್ನ ಹಾವಳಿಗೆ ಹೆದರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಘಟನೆ ನಡೆದಿದೆ. ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯ ಈ ಕೇಸ್ ಕೂಡ ಮೆಟ್ಟಿಲೇರಿದೆ, FIR ಕೂಡ ದಾಖಲಾಗಿದೆ. ಅಂದರೆ ಏನು ಸರಿಸುಮಾರು 8ರಿಂದ 10 ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದು ಸಹಾಯಧನ ಏನು ಪಡೆದಿದ್ರು, ಆ ಫೈನಾನ್ಸ್ ಕಂಪನಿಗಳಿಂದ ಸಾಲವನ್ನು ಏನು ಪಡೆದಿದ್ರು, ಅವರು ಸಾಕಷ್ಟು ಅವರ ಮನೆಯ ಬಳಿ ಹೋಗಿ ಗಲಾಟೆಯನ್ನು ಕೂಡ ಮಾಡ್ತಾಯಿದ್ರು, ಬೆದರಿಕೆಯನ್ನು ಕೂಡ ಆಗ್ತಾಯಿದ್ರು ಎನ್ನುವಂಥ ಮಾತನ್ನು ಸ್ವತಃ ಯಶೋದಮ್ಮನ ಪುತ್ರ ಕುಮಾರ್ ಹಾಗೆ ಅವರ ಸಂಬಂಧಿಕರುಗಳು ಕೂಡ ಆರೋಪವನ್ನು ಮಾಡಿದ್ದಾರೆ. ಸರಿಸುಮಾರು 8ರಿಂದ 10 ಲಕ್ಷ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ದಂಥ ಯಶೋದಮ್ಮ ದಿನನಿತ್ಯ ಕೂಲಿ ಕೆಲಸವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾಯಿದ್ರು. ಜೊತೆಗೆ ತಾವು ಏನು ಫೈನಾನ್ಸನ್ನು ಪಡೆದಿದ್ರು ಆ ಫೈನಾನ್ಸ್ ಕಂಪನಿಗಳಿಗೆ ಸಾಲವನ್ನು ತೀರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಆದರೆ ಕಳೆದ 2 ತಿಂಗಳಿಂದ ಅವರ ಆರೋಗ್ಯ ಸ್ಥಿತಿ ಸರಿಯಾಗಿ ಇಲ್ಲದ ಕಾರಣ ಆ ಫೈನಾನ್ಸ್ನಿಂದ ಏನು ಸಾಲವನ್ನು ಪಡೆದಿದ್ರು ಆ ಹಣವನ್ನು ಮರುಪಾವತಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ನಿಟ್ಟಿನಲ್ಲಿ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ದಿನನಿತ್ಯ ಯಶೋದಮ್ಮನಿಗೆ ಬಂದು ಮನೆಯ ಬಳಿ ಫೈನಾನ್ಸ್ ಹಣವನ್ನು ಕಟ್ಟಲಿಕ್ಕೆ ಒಂದು ಒತ್ತಡವನ್ನು ಹಾಕ್ತಾಯಿದ್ರು, ಬೆದರಿಕೆಯನ್ನು ಹಾಕ್ತಾಯಿದ್ರು ಎನ್ನುವಂಥ ಆರೋಪವನ್ನು ಆ ಯಶೋದಮ್ಮನ ಪುತ್ರ ಕುಮಾರ್ ಎಂಬುವರು ಮಾಡಿದ್ದಾರೆ. ಸರ್, ನಾವು ತಿಮ್ಮಯ್ಯನದೊಡ್ಡಿಯವರು. ನಾವು ಫೈನಾನ್ಸು ನಮ್ಮ ತಾಯಿ ಫೈನಾನ್ಸ್ ತೊಗೊಂಡಿದ್ರು. ಸಿಕ್ಕಾಪಟ್ಟೆ ಒಂದು ವಾರದ ತಗೊಂಡು 15 ತಗೊಂಡು ಟಾರ್ಚರ್ ಕೊಟ್ಟಾಕ್ಬಿಟ್ರು. ಸಿಕ್ಕಾಪಟ್ಟೆ ಬರೋದು, ಬೈಯೋದು, ಹೋಗೋದು, ಆಮೇಲೆ ಸ್ವತಃ ಸಾಲ ಮನ್ನಾ ಆಯ್ತದೆ ಅಂತ ಹೇಳೋದು, ಹಂಗೆಲ್ಲ ಟಾರ್ಚರ್ ಕೊಟ್ಬಿಟ್ಟವ್ರೆ. ನಾನು 2 ದಿನ ನಮಗೆ ಸುಮ್ಮನೆ ಆಸ್ತಿ ದುಡ್ಡು ಇಸ್ಕೊಡುವಂತ ಹೋಗಿದೆ. ನಮ್ಮ ತಾಯಿಲಿ ಎಲ್ಲ ಕೇಳೋರೆ, ಎಲ್ಲ ದುಡ್ಡು ಇಡಲಿಲ್ಲ ನಮ್ಮ ತಾಯಿಗೆ. ಅವ್ರು ದುಡ್ಡು ಹಿಡಿದಾಗ ಏನು ಮಾಡೋರೆ, ಆಶೀರ್ವಾದ ಬಂದು ಬೈತಾನೆ ಅಂದ್ಬಿಟ್ಟು, ಆಶೀರ್ವಾದ ಕಂಪ್ನಿ ಬಂದು ಬೈತಾನೆ ಅಂದ್ಬಿಟ್ಟು ಹಿಂದಕ್ಕೆ ಹೋಗಿ ನೇಣಾಕ್ಬಿಟ್ಟವ್ರು ಸರ್. ಈ ನಿಟ್ಟಿನಲ್ಲಿ ಏನು ಮನನೊಂದು ಯಶೋದಮ್ಮ ತಮ್ಮ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ, ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದು ಕುಟುಂಬಸ್ಥರು ಕೂಡ ಫೈನಾನ್ಸ್ ಕಂಪನಿಗಳ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ಫೈನಾನ್ಸ್ ಕಟ್ಟಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ತೀರಾ ಬಡತನ ಇತ್ತು, ನಾವು ತಡವಾಗಿ ಕಟ್ತೀವಿ ಅಂದರೂ ಕೂಡ ನಮಗೆ ಒತ್ತಡವನ್ನು ಹಾಕ್ತಾಯಿದ್ರು ಎನ್ನುವಂಥ ಆರೋಪವನ್ನು ಯಶೋದಮ್ಮನ ಕುಟುಂಬಸ್ಥರು ಮಾಡಿದ್ದಾರೆ. ಜೊತೆಗೆ ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟು FIR ಕೂಡ ದಾಖಲಾಗಿದೆ. ಈಗ ಗ್ರಾಮಾಂತರ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದರ ನಡುವೆ ಫೈನಾನ್ಸ್ ಕಂಪನಿಗಳು ಏನು ಸಾಲವನ್ನು ಕೊಡ್ತಾ ಇದ್ದಾರೆ ಅದು ತಪ್ಪಲ್ಲ. ಆದರೆ ಯಾರ ಮಾನದಂಡ, ಅಂದರೆ ಯಾರಿಗೆ ಸಾಲವನ್ನು ಕಟ್ಟಲಿಕ್ಕೆ ಒಂದು ಮಾನದಂಡ ಏನು ಇರ್ತದೆ ಆ ಮಾನದಂಡವನ್ನು ಗುರುತಿಸಿ ಸಾಲವನ್ನು ಕೊಡಬೇಕು ಎನ್ನುವಂಥ ಅಭಿಪ್ರಾಯಗಳು ಕೂಡ ಕೇಳಿಬರ್ತಾ ಇದೆ. ಈ ಘಟನೆ ಮಗ ಇರಲಿಲ್ಲ ಊರಲ್ಲಿ. ಆ ಮಗ ಇಲ್ಲದೆ ಇರೋ ಟೈಮಲ್ಲಿ ಫೈನಾನ್ಸ್ನವ್ರು ಹೋಗಿ ಅವ್ರ ಮನೆ ತಗೋ ಆ ಅಮ್ಮನಿಗೆ ತುಂಬ ಟಾರ್ಚರ್ ಕೊಟ್ಟವ್ರೆ. ಆ ಅಮ್ಮ ಸ್ವಾಭಿಮಾನಕ್ಕೋಸ್ಕರ ಹೆದರ್ಕೊಂಡು
ನೇಣು ಹಾಕೊಂಬಿಟ್ಟಾರೆ ಸರ್. ಈ ಥರ ಅವರು ಬಂದು ತೊಂದರೆ ಕೊಡೋದು, ಮತ್ತು ಅವರು ಫೈನಾನ್ಸು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಕೊಡಲಿ. ಅವರ ಆದಾಯ ನೋಡಿ, ಅವ್ರ ಮೂಲ ನೋಡಿ, ಅವ್ರು ಏನು ಕಟ್ತಾರೆ, ಅವ್ರು ಯಾವ ಕೆಪಾಸಿಟಿಲಿ ಇರ್ತಾರೆ ಅದೆಲ್ಲ ನೋಡಿ ಕೊಡಬೇಕು. ಸುಮ್ಮನೆ ಆಧಾರ್ ಕಾರ್ಡ್ ಇಸ್ಕೊಳ್ಳೋದು, ಆಧಾರ್ ಕಾರ್ಡ್ ಇಸ್ಕೊಂಡು ಕೊಟ್ಬಿಟ್ಟು ಸಾಲ ಕೊಡೋದು, ಅವ್ರ ಸಂಪಾದನೆ ಅವ್ರು ತಿನ್ನೋಕ್ಕೆ ಇಟ್ಕೋದಿಲ್ಲ, ಕೂಲಿ ಮಾಡ್ಕೊಂಡಿರ್ತಾರೆ. ಅವರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಇದಕ್ಕೆ ಏನಕ್ಕೂ ಸಾಲ್ತಾ ಇಲ್ಲ. ಇವರೆಲ್ಲ ಖಾಸಗಿ ಫೈನಾನ್ಸ್ನವರೆಲ್ಲ ಈಗ ಈ ಥರ ಮಾಡಿ ಸಾಮಾನ್ಯ ಜನರುಗಳಿಗೆ ಭಾರಿ ತೊಂದರೆ ಆಯ್ತಾ ಇದೆ. ಬಡವ್ರು ಬದುಕಾಯ್ತಾ ಇಲ್ಲ. ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಏನು ಹೇಳೋದು ಅಂದರೆ, ಈ ಥರ ಫೈನಾನ್ಸ್ನವ್ರಿಗೆಲ್ಲ ಕಡಿವಾಣ ಹಾಕಬೇಕು. ಏಕಾಏಕಿ ಬಡ್ಡಿಯ ಆಸೆಗೆ ಅಥವಾ ಸಾಲವನ್ನು ನಾವು ಕೊಟ್ಟಿದ್ದೇವೆ, ನಮಗೆ ಸಾಲ ರಿಕವರಿ ಮಾಡ್ಕೊಳ್ಬೋದು ಎನ್ನುವಂಥ ನಿಟ್ಟಿನಲ್ಲಿ ಸಿಕ್ಕವರಿಗೆ ಆ ಸಾಲವನ್ನು ಕೊಟ್ಟರೆ ಅವರು ಸಾಲವನ್ನು ತೀರಿಸ್ತಾರ, ಅವರಿಗೆ ತೀರಿಸಲಿಕ್ಕೆ ಸಾಧ್ಯತೆ ಇದೆಯಾ ಎನ್ನುವಂಥ ಮಾನದಂಡವನ್ನು ಇಟ್ಕೊಂಡು ಫೈನಾನ್ಸ್ ಕಂಪನಿಗಳು ಸಾಲವನ್ನು ಕೊಡಬೇಕು. ಯಾಕಂದರೆ ಇವತ್ತು ಫೈನಾನ್ಸ್ ಕಂಪನಿಗಳು ಬಡವರಿಗೆ ಸಾಕಷ್ಟು ಅನುಕೂಲವನ್ನು ಕೂಡ ಮಾಡಿದೆ. ಜೊತೆಗೆ ಕೆಲವೊಂದಷ್ಟು ಜನ ಇದನ್ನೇ ನಂಬಿ ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ದಿನನಿತ್ಯದ ಫೈನಾನ್ಸನ್ನು ಬಹಳ ಅಚ್ಚುಕಟ್ಟಾಗಿ ಕಟ್ಟುವವರು ಕೂಡ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆ ಸಾಲವನ್ನೇ ತೀರಿಸುವುದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಜನರಿಗೆ ಫೈನಾನ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅತಾಚುರ್ಯಗಳು ಕೂಡ ನಡೀತವೆ ಎನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಜನರ ಅಭಿಪ್ರಾಯ ಕೂಡ ಆಗಿದೆ.